ನಮ್ಮ ಅಸರ್ಕೆರೆ ಗ್ರಾಮಕ್ಕೆ ನಾವು ಜಿಲ್ಲಾ ಭ್ರಷ್ಟಾಧಿಕಾರಿಗಳು ಆಗಮಿಸಿದರೆ ಅದಕ್ಕೆ ನಮ್ಮ ಅಸರ್ಕೆರೆ ಎಲ್ಲ ಗ್ರಾಮಸ್ಥರ ವತಿಯಿಂದ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಎಲ್ಲ ನಿಮ್ಮ ಕಾಪರೇಷನ್ ಥ್ಯಾಂಕ್ ಯು. ಕೇಳಿದ್ರ ನಂಬರ್ ಹೆಲ್ಪ್ ಲೈನ್ ಇದೊಂದು ಮಾಸ್ಟರ್ ಹೆಲ್ಪ್ ಲೈನ್ 112 ಅಂತ. ನೀವು ಯಾವುದೇ ಊರಿಗೆ ಹೋಗಿದ್ರಲ್ವಾ, ನಿಮ್ಗೆ ಏನೇನಾದ್ರು ಒಂದು ಸಮಸ್ಯೆ ಇದೆ, ಆಕ್ಸಿಡೆಂಟ್ ಆಗಿರ್ಬೋದು, ಬೆಂಕಿ ಆಗಿರ್ಬೋದು, ಯಾರಾದ್ರೂ ತೊಂದರೆ ಕೊಡ್ತಾ ಇದ್ದಾರೆ ಇರ್ಬೋದು, ಜಗಳ ಇರ್ಬೋದು, ಯಾವುದೇ ಥರದ್ದು ಏನೇ ಸಮಸ್ಯೆ ನೀವು 112ಗೆ ಫೋನ್ ಮಾಡ್ಬೋದು. ಸೊ ಇವಾಗ ಆಕ್ಸಿಡೆಂಟ್ ಆಯಿತು ಅಂದರೆ 112 ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಲ್ಲಿ ಪೊಲೀಸ್ ಬರ್ತಾರೆ. ಈಗ ಆಂಬುಲೆನ್ಸ್ ಬೇಕಾದ್ರೆ ಆಂಬುಲೆನ್ಸ್ ಕಳಿಸಿರ್ತಾರೆ, ಫೈರ್ ಆಗಿರ್ತಾರೆ, ಫೈರ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮ್ ಮಾಡ್ತಾರೆ. ಆಮೇಲೆ 112 ನೀವು ರಾತ್ರಿ ಟೈಮಲ್ಲಿ ಪ್ರತಿ ನೀವು ಸ್ಟೇಷನ್ಗೆ ಹೋಗೋಕ್ಕಾಗೋದಿಲ್ಲ. ಆಮೇಲೆ ಬೇರೆ ಊರಿಗೆ ಒಂದೊಂದ್ಸತಿ ಹೋದ್ರೂ ನಿಮಗೆ ಗೊತ್ತಾಗೋದಿಲ್ಲ ಯಾರು ಪರಿಚಯ ಇದ್ದಾರೆ. ಸೊ ಅದಕ್ಕೆ ನೀವು 112ಗೆ ಕಾಲ್ ಮಾಡ್ಬೋದು. ಇನ್ನೊಂದು ಸೈಬರ್ ರಿಲೇಟೆಡ್ ಅಫೆನ್ಸಸ್. ಇವಾಗ ಏನಂದರೆ ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಅಲ್ವೇ, ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇದೆ. ಸೊ ಮೊಬೈಲ್ ಫೋನ್ ಏನಾಗುತ್ತೆ ನಿಮಗೆ OTP ನಂಬರ್ ತಗೊಂತಾರೆ, ಈ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ದುಡ್ಡು ಬರುತ್ತೆ ಅಂಥದ್ದೆಲ್ಲ ಮಾಡಿ ಏವಾಸದ ಇದ್ದೇ ಇರುತ್ತೆ. ನೀವು ಡೈಲಿ ಒಂದು ಫೋನ್ ತೆಗೆದು ನೋಡಿದ್ರೆ ಈ ಸ್ಕೀಮು ಆ ಸ್ಕೀಮು ಅಂಥದ್ದೆಲ್ಲ ಹೇಳ್ತಾ ಇರ್ತಾರೆ. ಗೊತ್ತಿರೋರೆಲ್ಲ ಅದಕ್ಕೆ OTP ನಂಬರ್ ಶೇರ್ ಮಾಡೋದು, ಇಲ್ಲ ಲಿಂಕ್ ಬಂದಿರುತ್ತೆ ಲಿಂಕ್ನ ಕ್ಲಿಕ್ ಮಾಡೋದು, ಇಂಥದ್ದೆಲ್ಲ ಸೈಬರ್ ಕ್ರೈಮ್ ಮಾಡ್ತಾರೆ. ಸೊ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಮತ್ತೆ ನಾವು ನಮಗೆ ಅವೇರ್ನೆಸ್ ಮಾಡೋದು ಪಂಚಾಯತ್ಗೆ ಹೇಳ್ತಾ ಇರ್ತಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ನೀವು 1930 ಅಂತ ಒಂದು ಹೆಲ್ಪ್ ಲೈನ್ ನಂಬರ್ ಇದೆ. ಇನ್ ಕೇಸ್ ಎಲ್ಲಾದರೂ ನೀವು ಬೈ ಮಿಸ್ಟೇಕ್ ಏನಾದ್ರು ದುಡ್ಡು ಯಾರಿಗೆ ಹೋಯ್ತು ಬೈ ಮಿಸ್ಟೇಕ್, ಅವಾಗ ನೀವು 1930 ಅವಾಗ ನೀವು ಫೋನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಮಿಡಿಯೇಟ್ಲಿ ಅದನ್ನ ಅಕೌಂಟ್ನ ಹೋಲ್ಡ್ ಮಾಡ್ತಾರೆ. ಇಲ್ಲಾಂದ್ರೆ ಏನು ಮಾಡ್ತಾರೆ ಕಳ್ಳರು, ಅದನ್ನ ದುಡ್ಡನ್ನ ವಿಡ್ರಾ ಮಾಡ್ಬಿಟ್ಟು ತಗೊಂಡು ಹೋಗ್ಬಿಡ್ತಾರೆ. ಇವಾಗ ನಾವು ಬೇರೆ ಊರಲ್ಲಿ ಇರ್ಬೋದು, ರಾಜಸ್ಥಾನದಲ್ಲಿ ಇರ್ಬೋದು, ಇಲ್ಲ ಮಧ್ಯಪ್ರದೇಶದಲ್ಲಿ ಇರ್ಬೋದು, ಇಲ್ಲ ಉತ್ತರ ಪ್ರದೇಶದಲ್ಲಿ ಇರ್ಬೋದು. ಸೊ ಏನಾಗುತ್ತೆ ಅಂತ ಇಮಿಡಿಯೇಟ್ಲಿ ನೀವು ಫೋನ್ ಮಾಡಿ ತಿಳಿಸಿದ್ರೆ ಅದನ್ನ ಫ್ರೀಸ್ ಮಾಡೋದ್ರೆ ಅವ್ರು ವಿಡ್ರಾ ಮಾಡೋದಕ್ಕಾಗಿಲ್ಲ. ಆಮೇಲೆ ಕೋರ್ಟ್ ಪರ್ಮಿಷನ್ ತಗೊಂಡು ನೀವು ಅದನ್ನ ಇದು ಮಾಡ್ಕೋಬೋದ ಇನ್ ಕೇಸ್ ಆ ಥರ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಸೈಬರ್ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದೆಲ್ಲ ನಿಮ್ಮ ಮನೇಲಿ ಎಲ್ಲರೂ ಇಲ್ಲಿ ಪರವಾಗಿಲ್ಲ. ನಾವು ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋಗ್ತೀವಿ.